ಇದು ನಿಮ್ಮನ್ನು ರಕ್ಷಿಸಿಕೊಳ್ಳಲು ಒಂದು ಮಾರ್ಗವಾಗಿದೆ. ಒಳ್ಳೆಯ ಜನರು ಗಾಯಗೊಂಡಾಗ ನೀವು ಗಮನಿಸಿದರೆ ಸ್ವಲ್ಪ ಸಮಯದ ನಂತರ ಅವರು ಕೂಗುವುದನ್ನು ಮತ್ತು ಜಗಳವಾಡುವುದನ್ನು ನಿಲ್ಲಿಸುತ್ತಾರೆ. ಅವರು ವಿವರಣೆಗಳಿಗಾಗಿ ಬೇಡಿಕೊಳ್ಳುವುದಿಲ್ಲ. ಸರಳವಾಗಿ ಹೇಳುವುದಾದರೆ ಅವರು ತಮ್ಮ ಪೆನ್ನು ದೂರವಿಡುತ್ತಾರೆ. ಅವರು ಮಾತನಾಡುವುದಿಲ್ಲ, ಯಾವುದೇ ನಾಟಕವಿಲ್ಲ, ಆದರೆ ಅವರು ಪ್ರತಿಕ್ರಿಯಿಸಲು ಒಂದೇ ಒಂದು ವಿಧಾನವನ್ನು ಬಳಸುತ್ತಾರೆ, ಅದು ದೂರ. ಅಂದರೆ ಅವರು ದೂರವನ್ನು ಕಾಯ್ದುಕೊಳ್ಳುತ್ತಾರೆ. ಅವರು ತಮ್ಮಲ್ಲಿಯೇ ಲೀನರಾಗುತ್ತಾರೆ, ಮೌನದ ಕಂಬಳಿಯಲ್ಲಿ ಸುತ್ತುತ್ತಾರೆ. ಅವರು ತಮ್ಮ ಸೌಮ್ಯತೆಯನ್ನು ಬಿಟ್ಟುಕೊಡುವುದಿಲ್ಲ, ಅವರು ನಗುವುದನ್ನು ಸಹ ನಿಲ್ಲಿಸುವುದಿಲ್ಲ. ಆದರೆ ಏನೋ ಬದಲಾಗುತ್ತದೆ, ಶಾಶ್ವತವಾಗಿ ನಂಬಿಕೆ ಕಳೆದು ಹೋಗುತ್ತದೆ. ಇದರರ್ಥ ಅವರು ನಿಮಗೆ ಅರ್ಹವಲ್ಲದ ಹಲವಾರು ಅವಕಾಶಗಳನ್ನು ನೀಡಿದರೂ ಕೊನೆಯಲ್ಲಿ ಅವರು ಮೌನವಾಗಿ ಮುಂದುವರಿಯುತ್ತಾರೆ. ಒಂದು ವಿಷಯವೆಂದರೆ, ನೀವು ಒಳ್ಳೆಯ ಜನರನ್ನು ಎಷ್ಟೇ ನೋಯಿಸಿದರೂ ಒಳ್ಳೆಯ ಜನರು ಎಂದಿಗೂ ಕೆಟ್ಟವರಾಗುವುದಿಲ್ಲ. ಅವರು ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಪ್ರಾರಂಭಿಸುತ್ತಾರೆ.